ಎಲ್ಲರಿಗೂ ನಮಸ್ಕಾರ. ಇದೇ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಬಾಸ್ ಹೊರಗಡೆ ಬರ್ತಾವ್ರೆ ಅಂದ್ಬಿಟ್ಟು ಎಷ್ಟೋ ಜನ ವಿಡಿಯೋಗಳು ಮಾಡಿ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಬಾಸ್ ಅಭಿಮಾನಿಗಳು ಪ್ರತಿಯೊಬ್ಬರೂ ನಿಜವೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಯಾಕೆ ನಮ್ಮ ಬಾಸ್ ಹೊರಗಡೆ ಬರ್ತಾವ್ರೆ ಅಂತ ಕೇಳೋಕ್ಕೇ ಯಾವ ರೀತಿ ಖುಷಿಯಾಗುತ್ತೆ. ಇನ್ನು ಬಂದರೆ ಇನ್ನೆಷ್ಟು ಖುಷಿಯಾಗಲ್ಲ ನಮಗೆಲ್ಲರಿಗೂ, ಡಿ ಬಾಸ್ ಅಭಿಮಾನಿಗಳಿಗೆ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಹೈಕೋರ್ಟಲ್ಲಿ ನಮ್ಮ ಬಾಸ್ಗೆ ಬೇಲಾಗಿತ್ತು, ಕ್ಯಾನ್ಸಲ್ ಮಾಡಿ ತಿರ್ಗಾ ಸುಪ್ರೀಂ ಕೋರ್ಟ್ವರೆಗೂ ತಗೊಂಡೋಗಿದ್ದಾರೆ. ಒಂದಿನಕ್ಕೆ ಲಾಯರ್ ಫೀಸು 10 ಇಂದ 20 ಲಕ್ಷ ಕೊಟ್ಟು ಕೇಸ್ ನಡೆಸ್ತಾ ಇದ್ದಾರೆ. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಈ ಕೇಸು ಅಂದ್ಬಿಟ್ಟು. ಇಲ್ಲಿ ರೇಣುಕಾ ಸ್ವಾಮಿಯ ಫ್ಯಾಮಿಲಿ ಇನ್ವಾಲ್ವ್ ಆಗಿಲ್ಲ, ಇಲ್ಲಿ ಯಾರೋ ಬೇರೆಯವ್ರು ಇನ್ವಾಲ್ವ್ ಆಗಿದ್ದಾರೆ. ನಮ್ಮ ಬಾಸ್ ಹೊರಗಡೆ ಬರ್ತಾರೆ ಅಂದ್ಬಿಟ್ಟು ಈ ಥರ ವಿಡಿಯೋಗಳು ಮಾಡಬೇಡಿ. ಯಾರೋ ಹೂವು ಮಾತುಗಳು ಕೇಳ್ಕೊಂಡು ದಯವಿಟ್ಟು ಇಂಥ ವಿಡಿಯೋಗಳು ಮಾಡಬೇಡಿ. ನಮ್ಮ ಬಾಸು ಆದಷ್ಟು ಜಲ್ದಿ ಹೊರಗಡೆ ಬಂದೇ ಬರ್ತಾರೆ. ಆದರೆ ದಯವಿಟ್ಟು ಯಾರೋ ಒಬ್ಬರು ನಮ್ಮ ಬಾಸ್ ಬರ್ತಾರೆ, ರಿಲೀಸ್ ಆಗ್ತಾರೆ ಅಂತ ಹೇಳಿದ ತಕ್ಷಣ ನೀವು ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ನಾವು ಮಾಡೋ ವಿಡಿಯೋಯಿಂದ ನಮ್ಮ ಬಾಸ್ಗೆ ತೊಂದರೆ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಂಗೇನಾದ್ರು ನಮ್ಮ ಬಾಸ್ ಹೊರಗಡೆ ಬರ್ತಾವ್ರೆ ಅಂತ ಹೇಳಿ ಕನ್ಫರ್ಮ್ ಇದ್ದಿದ್ರೆ ಇಷ್ಟರಲ್ಲಿ ಅದಕ್ಕೆ ಅವರು, ವಿನೀಶ್ ಅವರು ಮತ್ತು ಧನ್ವೀರ್ ಸರ್ ಇಷ್ಟು ಸ್ಟೇಟ್ಮೆಂಟ್ ಕೊಟ್ಟಿರೋರು. ಹಂಗೇನಾದ್ರು ಬಂದರೆ ನಮಗೆಲ್ಲರಿಗೂ ಖುಷಿನೇ. ಯಾರು ಇಂಥ ಹೂವು ಮಾತುಗಳು ಕೇಳ್ಕೊಂಡು ವಿಡಿಯೋಗಳು ಮಾಡಬೇಡಿ. ನಮ್ಮ ಬಾಸ್ಗೆ ತೊಂದರೆ ಆಗಬಾರ್ದು ನಮ್ಮ ಕಡೆಯಿಂದ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜೈ ಡಿ ಬಾಸ್. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ, ಎಲ್ಲರೂ ಶೇರ್ ಆಗಬೇಕು. ಪ್ರತಿಯೊಬ್ಬರು ನಮ್ಮ ಡಿ ಬಾಸ್ ಅಭಿಮಾನಿಗಳು ಈ ವಿಡಿಯೋ ನೋಡಬೇಕು ಮತ್ತು ಈ ವಿಡಿಯೋ ಆದಷ್ಟು ಶೇರ್ ಮಾಡಿರಬೇಕು. ಜೈ ಡಿ ಬಾಸ್.